ಕಾಣಿಸ್ತಾ ಇಲ್ಲ. ಎ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಕ್ಯಾಮ್ರಾ ಶೇಕ್ ಆಗಿದೆ. AI ವಿಡಿಯೋಗಳಲ್ಲಿ ಅಷ್ಟು ಸುಲಭದಲ್ಲಿ ಕ್ಯಾಮ್ರಾ ಶೇಕ್ ಆದರೂ ಕೂಡ ಕ್ಲಾರಿಟಿ ಬರಲ್ಲ. ವಿಡಿಯೋ ಮಾಹಿತಿ ಪಡೆದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ DGP ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ಕಂಡು CM ಗರಂ ಆಗಿದ್ದಾರಂತೆ. ತೂ ಏನ್ರಿ ಇದು ಅಸಹ್ಯ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಏನ್ರಿ ಅದು, DGP ರಾಮಚಂದ್ರ ರಾವ್ದು ವರದಿ ಪಡಿರಿ ಅಂತ ಹೇಳಿಕೆ ಕೊಟ್ಟಿದ್ದಾರಂತೆ. DGP ರಾಮಚಂದ್ರ ರಾವ್ ವಿರುದ್ಧ CM ಕೆಂಡಾಮಂಡಲರಾಗಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ಕೇಳಿದ್ದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಿಡಿಯೋ ಮಾಹಿತಿ ಪಡೆದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ DGPಯ ರಾಸಲೀಲೆಯನ್ನ ಕಂಡು ಕೆಂಡಾಮಂಡಲರಾಗಿದ್ದಾರೆ. ಥೂ ಏನ್ರಿ ಇದು ಅಸಹ್ಯ. ಓರ್ವ DGP ಆ ಪೋಸ್ಟಿಂಗಿಗೆ ಇರುವಂತಹ ಘನತೆ ಏನು, ಗೌರವ ಏನು? ಈತನ ಅಂಡರ್ ಅಲ್ಲಿ ಎಷ್ಟು ಜನ IPS ಓದ್ದವರು ವರ್ಕ್ ಮಾಡಬೇಕಾಗುತ್ತೆ? ಅಂತವರೆಲ್ಲ ಇನ್ನು ಆ ಪೋಸ್ಟಿಗೆ ಮರ್ಯಾದೆ ಕೊಡ್ತಾರಾ? ಡೆಪ್ಯೂಟಿ ಜನರಲ್ ಆಫ್ ಪೊಲೀಸ್ ಆ ಸ್ಥಾನಕ್ಕೆ ಒಂದು ಗೌರವ ಇದೆಯಾ? ಆ ಗೌರವವನ್ನು ಸಂಪೂರ್ಣವಾಗಿ ಹಾಳು ಮಾಡೋಕೆ ಈ ಓರ್ವ ವ್ಯಕ್ತಿ ಸಾಕು, ರಾಮಚಂದ್ರ. ಇಂತಹ ಅಸಹ್ಯ ಘಟನೆ ಪೊಲೀಸ್ ಇಲಾಖೆ ಇದು ಯಾಕೆ ಇದು ಇಷ್ಟು ಗಂಭೀರ ಅಂತ ಹೇಳಿದ್ರೆ, ಆ ಪೋಸ್ಟಿಗೆ ಇರುವ ಗೌರವ ಎಂಥದ್ದು ಅಂತ ಕೇಳಿದ್ರೆ, ಈಗ ಅಕ್ಕಪಕ್ಕದ ರಾಜ್ಯದ ಪೊಲೀಸ್ ಇಲಾಖೆಗಳು ಕೂಡ ಕೇಕೆ ಹಾಕೊಂಡು ನಗಾಡ್ತಾರೆ ನಮ್ಮ ಕರ್ನಾಟಕದ DGPಯನ್ನು ನೋಡ್ಕೊಂಡು. ಏನ್ರಿ ಓರ್ವ DGP ಹಿಂಗಲ್ಲ ಇರ್ತಾರ, ಅದು ಕೂಡ ಕಚೇರಿಗೆ ಕರ್ಸ್ಕೊಂಡು ಅಂತ ಹೇಳಿ ಅಕ್ಕಪಕ್ಕದ ರಾಜ್ಯದವರು ಕೇಕೆ ಹಾಕಿ ನಗಾಡುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಕೂಡಲೇ ಅವರನ್ನ ವಜಾಗೊಳಿಸಬೇಕು. ಅದಲ್ಲದೆ ಅದು ಯಾವ ರೀತಿಯ ತನಿಖೆ ಆಗಬೇಕು ಮತ್ತು ಯಾವ ರೀತಿಯ ಶಿಕ್ಷೆ ಒದಗಿಸಬೇಕು ಅದು ಒದಗಿಸಲೇಬೇಕು. ಅದ್ರ ಜೊತೆಯಲ್ಲಿ ವಿಡಿಯೋ ಮಾಡಿದವ್ರು ಯಾರು, ಇಷ್ಟು ಕ್ಲಾರಿಟಿಯಲ್ಲಿ ಯಾರು ವಿಡಿಯೋ ಮಾಡಿದ್ರು, ಅಲ್ಲಿ ಯಾರಿದ್ರು, ಏನೇನು ಸಂಬಂಧ ಇತ್ತು, ಅಥವಾ ಹನಿ ಟ್ರ್ಯಾಪ್ ಮಾಡೋಕೇನೋ ಟ್ರೈ ಮಾಡಿದ್ರ, ಈ ಆಂಗಲ್ ಅಲ್ಲಿಯೂ ಕೂಡ ಒಂದು ಚರ್ಚೆ ಆಗಬೇಕಾಗತ್ತೆ, ತನಿಖೆ ಆಗಬೇಕಾಗತ್ತೆ. ಇನ್ನು CM ಸಿದ್ದರಾಮಯ್ಯ ಅಂತೂ ಫುಲ್ ಗರಂ ಆಗಿಬಿಟ್ಟಿದ್ದಾರಂತೆ. ಏನ್ರಿ ಇದು ಅಸಹ್ಯ, ತನಿಖೆ ಮಾಡ್ರಿ ಇದ್ರ ಬಗ್ಗೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಯಾರೇ ನೋಡಿದ್ರು ಕೂಡ ಅದು ಅಸಹ್ಯ ಅಂತ ಅನ್ಸೇ ಅನ್ಸುತ್ತೆ.